greet you all in the blessed name of the Lord Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. Same time, I wish you a wonderful happy new year. ಆ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರುವಂತನಾಗಿದ್ದೇನೆ. It is indeed that it is God granted us a wonderful opportunity to be in His presence in this way, the very first day of this year. ಈ ವರ್ಷದ ಮೊದಲನೇ ದಿವಸ ಈ ರೀತಿಯಾಗಿ ನಾವು ದೇವರ ಪ್ರಸನ್ನತೆಯಲ್ಲಿ ಈ ಸ್ಥಳದಲ್ಲಿ ಕೂಡಿ ಬರುವಂತೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. It is always good and it is always a blessed time to be in the presence of God. ದೇವರ ಸನ್ನಿಧಾನದಲ್ಲಿ ಕೂಡಿರುವಂತದ್ದು ನಮಗೆ ಭಾಗ್ಯಕರವಾದಂತಹ ಆಶೀರ್ವಾದಕರವಾದಂತಹ ಒಂದು ವಿಷಯವಾಗಿದೆ. We could listen songs or we could sing songs of praises. ನಾವು ಸ್ತುತಿಯ ಹಾಡುಗಳನ್ನ ಕೇಳಿಸಿಕೊಳ್ಳುವ ಹಾಗೆ ನಾವೆಲ್ಲ ಒಟ್ಟಾಗಿ ಸೇರಿ ಸ್ತುತಿಸುವಂತೆ ಆಯಿತು. And God granted us time to praise Him for all that He is doing in our lives. ನಮ್ಮ ಜೀವಿತದಲ್ಲಿ ಕರ್ತನು ಮಾಡಿದ ಉಪಕಾರಕ್ಕೆ ಸ್ತುತಿ ಮಾಡುವ ಹಾಗೆ ದೇವರು ಸಹಾಯಿಸಿದನು. And I believe that it is a blessed time in our lives. ನಾನು ನಂಬುತ್ತೇನೆ ಇದು ನಮಗೆ ದೊಡ್ಡ ಆಶೀರ್ವಾದಕರವಾದ ಸಮಯದಾಗಿದೆ ಎಂಬುದಾಗಿ. Now we will spend some time meditating on the Word of God. ದೇವರ ವಾಕ್ಯದಲ್ಲಿ ಸ್ವಲ್ಪ ಸಮಯ ದೇವರ ವಾಕ್ಯದ ಧ್ಯಾನಕ್ಕೆ ನಾವು ಹೋಗುವಂತರಾಗಿರೋಣ. We will read 2 verses in the beginning. ನಾವು 2 ವಚನಗಳನ್ನ ದೇವರ ವಾಕ್ಯದಿಂದ ಓದಿಕೊಳ್ಳೋಣ. And then we will continue exploring the context of that verses. ಆ ನಂತರ ಆ ವಾಕ್ಯದ ವಿವರಣೆಗಳನ್ನ ನಾವು ಅದರ ಹಿನ್ನೆಲೆಯನ್ನು ಕಲಿತಾ ಹೋಗುವಂತರಾಗಿರೋಣ. This is from the Haggai, book of Haggai, chapter 1. ಅಧ್ಯಾಯದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ verse 5 and 7. 5ನೇ ವಚನ ಮತ್ತು 7ನೇ ವಚನ. We will read 2 verses, that is Haggai chapter 1 verse 5 and chapter 1 verse 7. ನಾವು ಈಗ ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ ಮತ್ತು 7ನೇ ವಚನವನ್ನ ಓದುವಂತರಾಗಿದ್ದೇವೆ. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. 7ನೇ ವಚನ ಸಹ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. In this I would like to bring your attention to the phrase that we find in both these 2 verses. That is, consider your ways. ಇಲ್ಲಿ ಈ 2 ವಚನಗಳಲ್ಲಿ ಒಂದೇ ಒಂದು ಪದ ಪ್ರಯೋಗ ಆಗಿರುವುದನ್ನ ನಿಮಗೆ ನಾನು ಹೇಳುವಂತನಾಗಿದ್ದೇನೆ. ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. And who says it? ಯಾರು ಹೇಳ್ತಾರೆ ಇದನ್ನ? That we find in verse 3. ಆ 3ನೇ ವಚನದಲ್ಲಿ ಅದನ್ನ ನೋಡುತ್ತೇವೆ. Then we read there, then came the word of the Lord by Haggai the prophet. ಅಲ್ಲಿ ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದ್ದಾನೆ. God is speaking to the people through his prophet Haggai. ದೇವರು ಹಗ್ಗಾಯ ಎಂಬ ಪ್ರವಾದಿ ಮುಖಾಂತರವಾಗಿ ತನ್ನ ಜನರೊಂದಿಗೆ ಮಾತಾಡುತ್ತಾ ಇದ್ದಾನೆ. And what we find in verse 5 and 7, ನಾವು 5ನೇ ಅಧ್ಯಾಯ 5ನೇ ವಚನ ಮತ್ತು 7ನೇ ವಚನದಲ್ಲಿ ಏನು ನೋಡಿದೆವು? God says to his people, consider your ways. ದೇವರು ಹೀಗೆ ಹೇಳ್ತಾ ಇದ್ದಾನೆ, ನಿಮ್ಮ ಗತಿ ಏನಾಗಿದೆ ಎಂಬುದನ್ನ ಮನಸ್ಸಿಗೆ ತಂದುಕೊಳ್ಳಿರಿ. We are for the first day of this year. ನಾವು ಈ ವರ್ಷದ ಮೊದಲನೇ ದಿನಕ್ಕೆ ಬಂದಿದ್ದೇವೆ. And this is a wonderful time to consider our ways. ನಾವು ನಮ್ಮ ಗತಿ ಏನಾಗಿದೆ ಎಂಬುದನ್ನ ಮನಸ್ಸಿಗೆ ತಂದುಕೊಳ್ಳುವುದು ಅದು ಒಳ್ಳೆಯದಾಗಿದೆ. And I understand that very often people look back to their passing year and they take new decisions in the new year. It is really wonderful. ಅನೇಕ ವಿಶ್ವಾಸಿಗಳು ತಮ್ಮ ಹಿಂದಿನ ಹಳೆ ಜೀವಿತ ನೆನಪಿಗೆ ತೆಗೆದುಕೊಂಡು ಅವರು ಮುಂದಿನ ವರ್ಷದಲ್ಲಿ ಕೆಲವು ಒಳ್ಳೆ ತೀರ್ಮಾನ ತೆಗೆದುಕೊಂಡು ಹೋಗುವಂತವರಾಗಿದ್ದು ಒಳ್ಳೆಯದು. And even this day, let's listen to what God says here. God says to his people, consider your ways. ಇಲ್ಲಿ ದೇವರು ನಿಮ್ಮ ಗತಿ ಏನಾಗಿದೆ ಎಂಬುದನ್ನು ನೀವು ಮನಸ್ಸಿಗೆ ತಂದುಕೊಳ್ಳಿರಿ ಎಂಬುದಾಗಿ ಹೇಳುವಂತದ್ದನ್ನ ನಾವಿಲ್ಲಿ ನೋಡುವಂತರಾಗಿದ್ದೇವೆ. Now to understand the context, to understand what exactly this command means, we need to understand the context of this word. ಈ ಒಂದು ಆಜ್ಞೆ ಕೊಡಲಿಕ್ಕೆ ಇದರ ಹಿನ್ನೆಲೆ ಏನು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿದೆ. God is speaking to his people, of course. ದೇವರು
ತನ್ನ ಜನರೊಂದಿಗೆ ಇಲ್ಲಿ ಮಾತಾಡುತ್ತಾ ಇದ್ದಾನೆ. And of course, God speaks through Haggai. ಹಗ್ಗಾಯನ ಮೂಲಕವಾಗಿ ದೇವರು ಮಾತಾಡುತ್ತಾ ಇದ್ದಾನೆ. So what was the context? ಏನು ಇದರ ಹಿನ್ನೆಲೆ ಏನು? Haggai, the prophet of God, ministered to the people during BC 520. ಈ ಹಗ್ಗಾಯನು ದೇವ ಜನರಿಗೆ ಪ್ರವಾದಿಯಾಗಿ ಆತನು 520ರಲ್ಲಿ ನೇಮಿಸಲ್ಪಡುವುದನ್ನು ನೋಡುತ್ತೇವೆ. So that was the time when the people had returned from exile in Babylon. ಆ ಸಂದರ್ಭದಲ್ಲಿ ಬ್ಯಾಬಿಲೋನಲ್ಲಿ ಸೆರೆಯಾಗಿ ಒಯ್ಯಲ್ಪಟ್ಟಿರುವಂತರು ತಿರುಗಿ ಅವರು ತಮ್ಮ ದೇಶಕ್ಕೆ ಬಂದಿರುವಂತರಾಗಿದ್ದಾರೆ. In fact, we even yesterday last night we had briefly discussed those things, the background. ನಾವು ಕಳೆದ ನಿನ್ನೆ ರಾತ್ರಿಯಲ್ಲೂ ಸಹ ಇದರ ಹಿನ್ನೆಲೆ ಕುರಿತಾಗಿ ಕಲಿತಾ ಬಂದ್ವಿ. Because of the sins of the Jewish people, ಯಹೂದ್ಯರ ಪಾಪದ ನಿಮಿತ್ತವಾಗಿ Nebuchadnezzar, the king of Babylon, came and seized the land. ಆ ನೆಬೂಕದ್ನೆಚ್ಚರನು ಬಾಬೆಲ್ ಅರಸನು ಬಂದು ಈ ಒಂದು ಇಸ್ರಾಯೇಲ್ ದೇಶವನ್ನ ಮುತ್ತಿದನು. And all the people, and he took away, the people of God had to go in exile to Babylon. ಆ ಸಂದರ್ಭದಲ್ಲಿ ದೇವ ಜನರು ಇಸ್ರಾಯೇಲ್ ಜನರು ಬ್ಯಾಬಿಲೋನಿಗೆ ಅವರು ಸೆರೆಯಾಗಿ ಒಯ್ಯಲ್ಪಟ್ಟರು. For 70 years, the people of Judah were in exile in Babylon. ಆ 70 ವರ್ಷಗಳ ಕಾಲ ಯಹೂದ ಜನರು ಬ್ಯಾಬಿಲೋನ್ನಲ್ಲಿ ಸೆರೆಯಾಗಿ ಇದ್ದರು. Jeremiah the prophet had prophesied that in Jerusalem. ಆ ಯೆರೆಮೀಯನು ಆ ಸಂದರ್ಭದಲ್ಲಿ ಯೆರೂಸಲೇಮ್ ಇದ್ದುಕೊಂಡು ಪ್ರವಾದಿಸುತ್ತಾ ಇದ್ದನು. Jeremiah said that you repent of your sins, otherwise God will bring judgment upon you. ಯೆರೆಮೀಯನು ಹೀಗೆ ಹೇಳಿದನು, ನೀವು ನಿಮ್ಮ ಪಾಪಗಳಿಗಾಗಿ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಇಲ್ಲದಿದ್ದರೆ ದೇವರು ನ್ಯಾಯ ತೀರ್ಪನ್ನು ನಿಮ್ಮ ಮೇಲೆ ಬರಮಾಡುತ್ತಾನೆ ಎಂಬುದಾಗಿ ಹೇಳುತ್ತಾ ಬಂದನು. You will have to go in exile. ನೀವು ಸೆರೆಯಾಗಿ ಒಯ್ಯಲ್ಪಡಬೇಕಾಗ್ತದೆ ಎಂಬುದಾಗಿ ಹೇಳಿದನು. And you will be in bondage, or you will be in exile for 70 years. ನೀವು 70 ವರ್ಷಗಳ ಕಾಲ ಅಲ್ಲಿ ಸೆರೆಯಾಗಿ ಇರಬೇಕಾಗ್ತದೆ ಎಂಬುದಾಗಿ ಹೇಳಿದನು. So Jeremiah called for repentance. ಆ ಯೆರೆಮೀಯನು ಮಾನಸಾಂತರಕ್ಕಾಗಿ ಜನರನ್ನ But ಕರೆದನು. the people did not listen to that. ಆದರೆ ಜನರು ಆ ಸಂದೇಶವನ್ನ ಕೇಳಿಸಿಕೊಳ್ಳಲಿಲ್ಲ. They continued to live in sin. ಅವರು ಪಾಪದಲ್ಲೇ ಜೀವಿಸಲಿಕ್ಕೆ ಅವರು ಮುಂದುವರೆದರು. As a result, ಅದರ ಫಲವಾಗಿ Nebuchadnezzar came and destroyed the temple and took the people as captives. ನೆಬೂಕದ್ನೆಚ್ಚರನು ಬಂದನು, ಅವರ ದೇವಾಲಯವನ್ನು ಕೆಡವಿ ಹಾಕಿದನು, ಜನರನ್ನ ಸರಿಯಾಗಿ ತನ್ನ ದೇಶಕ್ಕೆ ಒಯ್ದನು. But after 70 years, ಆ ನಂತರ 70 ವರ್ಷ ಆದ ನಂತರ the kingdom of, or the empire of Babylon was declined. ಈ ಒಂದು ಬ್ಯಾಬಿಲೋನ್ ಸಾಮ್ರಾಜ್ಯ ಅದು ಕೆಳಗೆ ಹಾಕಲ್ಪಟ್ಟಿತು. And there was another king came up. ಆ ಮತ್ತೊಬ್ಬ ಅರಸನು ಅಲ್ಲಿ ಅಧಿಕಾರಕ್ಕೆ ಬಂದನು. Media king, whose name was Cyrus the Great. Cyrus declared freedom to the Jewish people. ಸೀಸರನು ಆ ಒಂದು ಮೇದ್ಯ ಅರಸನಾದ ಕೊರೇಷನು ಆಳ್ವಿಕೆಗೆ ಬಂದನು. It was in 539 BC. ಕ್ರಿಸ್ತ ಪೂರ್ವ 339 BC. Yeah, the Cyrus gave the freedom for the people of Israel. ಇಸ್ರಾಯೇಲ್ ಜನರಿಗೆ ಆತನು ಸ್ವತಂತ್ರವನ್ನ ಕೊಟ್ಟನು. It is approximately 50,000 people returned to Jerusalem. 50,000 ಜನರು ಆ ಸಂದರ್ಭದಲ್ಲಿ ಯೆರೂಸಲೇಮಿಗೆ ಬ್ಯಾಬಿಲೋನಿಂದ ತಿರುಗಿ ಬಂದರು. But what happened is that ಏನಾಯ್ತು ಅಂದ್ರೆ, even after they came back to Judah, ಆ ಯೂದಾಯ ಸೀಮೆಗೆ ತಿರುಗಿ ಬಂದಂತ ಯಹೂದ್ಯರು they began constructing the temple. ಅವರು ಮುಖ್ಯವಾಗಿ ದೇವಸ್ಥಾನವನ್ನು ಕಟ್ಟಬೇಕಾಗಿತ್ತು. Okay, during the time that we read in the book of Ezra, chapter 3. ಎಜ್ರಾ 3ನೇ ಅಧ್ಯಾಯದಲ್ಲಿ ನಾವು ಓದುವಂತರಾಗಿದ್ದೇವೆ. They built the foundation of the temple. ಅವರು ದೇವಾಲಯದ ಅಸ್ತಿವಾರವನ್ನು ಹಾಕಿದರು. But there was so much of opposition. ಅಲ್ಲಿ ವಿರೋಧಗಳು ಉಂಟಾದ ನಿಮಿತ್ತವಾಗಿ, and there was so much of discouragement. ಅವರಿಗೆ ನಿರಾಶೆ ಉಂಟಾಯಿತು. And because of the situations, they did not continue constructing that temple of God. ಆ
ಆ ಒಂದು ಸನ್ನಿವೇಶದಲ್ಲಿ ಅವರು ಈ ಕಟ್ಟಡದ ಕೆಲಸವನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ. There was a major reason for stopping the construction of the temple. ಅಲ್ಲಿ ಆ ಒಂದು ಕಟ್ಟಡದ ಕೆಲಸ ಸ್ಥಗಿತಗೊಳ್ಳಲಿಕ್ಕೆ ಒಂದು ದೊಡ್ಡ ಕಾರಣವಿದೆ. What was that problem, you know? ಯಾವ್ದು ಆ ಸಮಸ್ಯೆ ಏನು ಗೊತ್ತುಂಟಾ? The people had a misplaced priority. ಆ ಜನರು ತಮ್ಮ ಜೀವಿತದಲ್ಲಿ ಆದ್ಯತೆ ಯಾರು ಕೊಡಬೇಕಿತ್ತೋ ಅದನ್ನ ಕೊಡಲಿಲ್ಲ. They were concerned about their own material benefits and material well-being. They were careless about God and God's temple. ಆ ಜನರು ದೇವರ ಕುರಿತಾಗಿಯೂ ದೇವರ ಆಲಯದ ಕುರಿತಾಗಿಯೂ ಅವರು ಕಾಳಜಿ ವಹಿಸದೆ ತಮ್ಮ ಸ್ವಂತ ಕಾರ್ಯಗಳಿಗಾಗಿ ತಮ್ಮ ಭೌತಿಕವಾದಂತಹ ವಿಷಯಗಳಲ್ಲಿ ಮೇಲೆ ಬರಲಿಕ್ಕೋಸ್ಕರ ಅವರು ಪ್ರಯತ್ನಿಸಿದರು. It was at that point of time God sends his prophet Haggai to the people in Jerusalem. ಆ ಸಂದರ್ಭದಲ್ಲಿ ಯೆರೂಸಲೇಮಿನಲ್ಲಿರ್ತಕ್ಕಂತ ಆ ಯೆಹೂದ ಜನರಿಗೆ ಪ್ರವಾದಿಸಲು ಪ್ರವಾದಿಯಾದ ಹಗ್ಗಾಯನನ್ನು ದೇವರು ಕಳಿಸುವಂತನಾಗಿದ್ದಾನೆ. God is speaking to his people through Haggai. What? Consider your ways. ದೇವರು ಹಗ್ಗಾಯನ ಮುಖಾಂತರವಾಗಿ ಆ ಜನರೊಟ್ಟಿಗೆ ಮಾತಾಡೋದಂದ್ರೆ ನಿಮ್ಮ ಗತಿ ಏನಾಗಿದೆ ಎಂಬುದನ್ನ ಮನಸ್ಸಿಗೆ ತಂದುಕೊಳ್ಳಿರಿ. Do we give importance to God? ನೀವು ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾ ಇದ್ದೀರಿ. Do we give first place to God in our lives? ನಮ್ಮ ಜೀವನದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡುತ್ತಾ ಇದ್ದೇವೆ. Of course, we are busy with so many things. ಅನೇಕ ವಿಷಯಗಳಲ್ಲಿ ನಾವು ಬಿಸಿ ಆಗಿರ್ತೇವೆ. We have job, ನಮಗೆ ಉದ್ಯೋಗ ಇದೆ, and we may have how the household matters, ಮನೆಯ ವಿಷಯಗಳಿದೆ, and we may have to take care of our children. ನಮ್ಮ ಮಕ್ಕಳ ಕುರಿತಾಗಿ ನಾವು ಜವಾಬ್ದಾರಿ ತಗೊಳ್ಬೇಕಾಗಿದೆ. There is none of these things are wrong. ಅದು ತಪ್ಪಲ್ಲ. But are we, with all these busy schedules, are we careless about God? Are we careless about God's temple? Are we careless about our spiritual life? ಈ ಎಲ್ಲದರ ಮಧ್ಯದಲ್ಲಿ, ಬಿಸಿಯ ಮಧ್ಯದಲ್ಲಿ ನಾವು ದೇವರನ್ನ ಅಲಕ್ಷ್ಯವಾಗಿ, ದೇವರ ಆಲಯವನ್ನು ಅಲಕ್ಷ್ಯವಾಗಿ ಅಥವಾ ಆತ್ಮೀಕ ಜೀವನದ ಲಕ್ಷ್ಯವಾಗಿ ನಾವು ಬದುಕುತ್ತಾ ಇದ್ದೇವೆ. If we are in such a situation, ಆ ರೀತಿಯ ಸ್ಥಿತಿಯಲ್ಲಿ ನಾವು ಯಾರಾದರೂ ಇದ್ದರೆ we have to consider our ways. ನಾವು ನಮ್ಮ ಗತಿ ಏನಾಗಿದೆ ಎಂಬುದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಕು. We have to look back to our lives and consider the way we live. ನಮ್ಮ ಜೀವನವನ್ನು ಮತ್ತೊಮ್ಮೆ ನೋಡಿಕೊಂಡು ನಾವು ಹೇಗೆ ಬದುಕ್ತಾ ಇದ್ದೇವೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. So this is very important, very beautiful things that we can see in the message that Haggai speaks to the people. ಹಗ್ಗಾಯನು ಜನರಿಗೆ ತಿಳಿಸುವಂತ ವಿಷಯದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಸತ್ಯದಲ್ಲಿ ಇರುವುದನ್ನು ನೋಡುತ್ತೇವೆ. Only 2 chapters in this book. ಈ ಪುಸ್ತಕದಲ್ಲಿ 2 ಅಧ್ಯಾಯಗಳಿವೆ. It is not a very long book. ಇದು ದೊಡ್ಡ ಪುಸ್ತಕವಲ್ಲ. So if I give you 10 minutes, you will be able to read the entire book now. ನಿಮ್ಮ 10 ನಿಮಿಷದಲ್ಲಿ ಇಡೀ ಆ ಪುಸ್ತಕವನ್ನು ನೀವು ಓದಿ ಮುಗಿಸಬಹುದು. But I would recommend that you read this book today. ಇವತ್ತೇ ನೀವು ಈ ಪುಸ್ತಕವನ್ನು ಓದಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Maybe once you go back to your home before you go to sleep, it is good that you read the entire book. ನೀವು ತಿರುಗಿ ಮನೆಗೆ ಹೋಗುವಾಗ ನಿಮಗೆ ಸಮಯ ಇರ್ತದೆ, ನೀವು ಈ ಬುಕ್ ಅನ್ನು ಓದಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. You know, I just removing all the verses and chapter numbers of this book. We copied the entire text of these both chapters and copied into a file and printed it. It was only one side of an A4 size sheet. That's all. ಒಂದು ವೇಳೆ ಈ ಒಂದು ವಚನಗಳನ್ನು ಏನ್ ಮಾಡಿದ್ದೇನೆ, ಒಂದು ಕಾಪಿಯಲ್ಲಿ ಬರೆದು ಅದನ್ನ ಪ್ರಿಂಟ್ ಮಾಡಿದ್ದೇನೆ. ಅದು ಒಂದೇ ಒಂದು A4 ಸೈಜ್ ಶೀಟ್ ಅಲ್ಲಿ ಬರುವಂತಹ ಒಂದು ವಾಕ್ಯಗಳಾಗಿದೆ. It's a small book. ಅಂದ್ರೆ ಚಿಕ್ಕ ಪುಸ್ತಕ ಎಂಬುದಾಗಿ. So I encourage you to read it. ನಾನು ನಿಮಗೆ ಇದನ್ನು ಓದಲಿಕ್ಕೆ ಪ್ರೋತ್ಸಾಹಿಸುವಂತನಾಗಿದ್ದೇನೆ. It is not just one time, you read it repeatedly. ಒಂದೇ ಸಾರಿ ಅಲ್ಲ, ಮತ್ತೆ ಇದನ್ನು ಓದ್ತಾ ಬರ್ರಿ. Then if you read it repeatedly, you will find beautiful things there. ನೀವು ಇದನ್ನು ಓದ್ತಾ ಬರುವುದಾದ್ರೆ ಅನೇಕ ಸತ್ಯಗಳಲ್ಲಿ ಅನೇಕ ಪಾಯಿಂಟ್ಗಳನ್ನು ಕಲಿತೀರಾ. You can see several dates listed in this 2-chapter book. ಈ 2 ಅಧ್ಯಾಯಗಳಲ್ಲಿ ಅನೇಕ ದಿನಾಂಕಗಳು ನಿಗದಿಯಾಗಿದೆ, ಬರೆಯಲ್ಪಟ್ಟಿದೆ. You can see several phrases repeated. ಅಲ್ಲಿ ಅನೇಕ ವಾಕ್ಯಗಳು ಮತ್ತೆ ಪ್ರಯೋಗ ಆಗಿರುವುದನ್ನು So ನೋಡುತ್ತೇವೆ. you will find it so beautiful.
ಇದನ್ನು ನೀವು ಕಂಡಿಡಿದ್ರೆ ತುಂಬಾ ಸುಂದರವಾಗಿರುತ್ತೆ. And definitely it will speak to your heart. ನಿಜವಾಗಲೂ ನಿಮ್ಮ ಹೃದಯದೊಂದಿಗೆ ಇದು ಮಾತಾಡುತ್ತದೆ. So before you go to sleep, make sure that you read this book. Okay? ನೀವು ಮಲಗಲಿಕ್ಕಿರೋದಕ್ಕಿಂತ ಮುಂಚೆ ಈ ಪುಸ್ತಕವನ್ನ ಓದುವುದನ್ನು ಮರೆಯಬೇಡಿ. Okay, now let's come back to this book. ನಾವು ಮತ್ತೆ ಈ ಪುಸ್ತಕಕ್ಕೆ ಬರೋಣ. So God is saying to his people, you consider your ways. ಇಲ್ಲಿ ದೇವರು ಜನರೊಟ್ಟಿಗೆ ಮಾತಾಡುತ್ತಾ ಇದ್ದಾನೆ, ನಿಮ್ಮ ಗತಿ ಏನಾಗಿದೆ ಎಂಬುದನ್ನು Now ತಿಳಿದುಕೊಳ್ಳಿರಿ. the general background or general context we found that the people returned to Judah or Jerusalem, but they did not continue the building of the temple. ಯಹೂದ ಜನರು ಸೆರೆಯಿಂದ ಅವರು ಹಿಂತಿರುಗಿ ಬಂದರು, ಆದರೆ ಅವರು ದೇವಾಲಯದ ಕುರಿತ ಕಾಳಜಿ ವಹಿಸದಂತ ಸಂದರ್ಭದಲ್ಲಿ ಅಗಾಯನ ಬಂಧನ ಎಂಬುದಾಗಿ ನಾವು ಕೇಳಿಸ್ಕೊಳ್ತಾರೆ. Okay, please read Ezra chapter 4:24. ಎಜ್ರನ ಪ್ರವಾದ, ಎಜ್ರನ ಗ್ರಂಥ chapter 4 verse 24. 24 ಎಜ್ರ. Yeah. ಅಂದಿನಿಂದ ಪಾರಸ್ಯ ರಾಜನಾದ ದಾರ್ಯಾವೆಷನ ಆಳ್ವಿಕೆ 2ನೇ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು. Okay, so it says that they began constructing the Jerusalem temple, but it was stopped. ಇಲ್ಲಿ ಹೀಗೆ ಹೇಳ್ತಾ ಇದೆ, ಅವರು ದೇವಾಲಯದ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭಿಸಿದರು, ನಂತರ ನಿಲ್ಲಿಸಿಬಿಟ್ರು. For 16 years, it was only that foundation was there. 16 ವರ್ಷಗಳ ತನಕನೂ ಸಹ ಬರೀ ವಸ್ತಿವಾರ ಮಾತ್ರ ಅಲ್ಲಿ. The major reason of that stopping the work was, or not able to continue the work was, that they were not giving importance or priority to that matter. ಆ 16 ವರ್ಷಗಳ ಕಾಲ ಯಾಕೆ ನಿಂತು ಹೋಯ್ತು ಅಂದ್ರೆ, ಅವರು ಈ ಆಲಯ ಕಟ್ಟುವಂತ ವಿಷಯದಲ್ಲಿ ಅವರು ಹೆಚ್ಚಿನ ಆದ್ಯತೆ ಕೊಡದೆ ಇದ್ದುದರಿಂದ ಅದು ನಿಂತು ಹೋಯ್ತು, ಅದು ಮುಂದುವರಿಲಿಲ್ಲ. So the first reason we can see that, ಮೊದಲನೇ ಕಾರಣ ಇಲ್ಲಿ ನೋಡುವುದೇನೆಂದ್ರೆ, what had gone wrong there, ಅಲ್ಲಿ ಏನ್ ತಪ್ಪಾಗಿದೆ, they were not giving priority to spiritual matters. That's the one. ಇಲ್ಲಿ ಮುಖ್ಯವಾದಂತ ವಿಷಯ ಏನಂದ್ರೆ, ಆತ್ಮಿಕ ಜೀವನಕ್ಕೆ ಇವರು ಪ್ರಾಮುಖ್ಯತೆ ಅಥವಾ ಆದ್ಯತೆಯನ್ನ ಕೊಡಲಿಲ್ಲ. If you please read verse 4. 4ನೇ ವಚನ ಓದುವಂತರಾಗಿರೋಣ. Could you please read? 4ನೇ ವಚನ, Haggai chapter 1 verse 4. 4ನೇ ವಚನ, ಈ ಆಲಯವು ಆಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸುವುದಕ್ಕೆ ಈ ಸಮಯವು ತಕ್ಕದ್ದು. So it is not that the people did not have the resources to build the temple. ಈ ಜನರಿಗೆ ಈ ಒಂದು ಆಲಯ ಕಟ್ಟಲಿಕ್ಕೆ ಯಾವುದೇ ರೀತಿಯ ಸಂಪನ್ಮೂಲಗಳು ಇಲ್ಲ ಅಂತಲ್ಲ ಅವ್ರು ಇರುವಂತದ್ದು. But what is the problem? ಸಮಸ್ಯೆ ಏನು ಇಲ್ಲಿ? They were not giving importance to that. That was the problem. ಅಲ್ಲಿ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡ್ಲಿಲ್ಲ, ಅದೇ ಅಲ್ಲಿ ವಿಷಯ ಇರುವಂತದ್ದು. Yeah, in verse, see, then we see that in verse 4. 4ನೇ ವಚನಕ್ಕೆ ಓದ್ತೇವೆ. People say, ಜನರಿಗೆ what does people say? They say that it is not yet time to build that temple. ಇನ್ನು ಇದನ್ನ ಕಟ್ಟಲಿಕ್ಕೆ ಸಮಯ ಬಂದಿಲ್ಲ. 5ನೇ ವಚನದಲ್ಲಿ ಈ ಸಮಯದಲ್ಲಿ ಸೇನಾಧೀಶ್ವರ. But where are they living? ಎಲ್ಲಿ ಬದುಕ್ತಾ ಇದ್ದಾರೆ ಅವರು? They are living in the sealed houses. ಅವರು ಬದುಕ್ತಾ ಇರುವಂತದ್ದು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಂಡ ಸ್ವಂತ ಮನೆಯಲ್ಲಿ ಬದುಕ್ತಾ ಇದ್ದಾರೆ. So what is the meaning of sealed house? ಈ ಒಂದು ಒಳಗೋಡೆಗೆಲ್ಲ ಹಲಿಗೆ ಹೊದಿಸಿಕೊಳ್ಳೋದ್ರ ಅರ್ಥ ಏನು? Sealing, sealed house. ಗೋಡೆಗೆಲ್ಲ ಸೀಲ್ ಮಾಡ್ತಾರೆ ಅಂದ್ರೆ. So first ಮಾಡ್ಕೊಡ್ತಾರೆ. when I read it first time, I thought that maybe they must have, they are coming back to, they must have occupied the old buildings and it may be leaking, and so because of that reason they have sealed the house and they are living there. That may be the reason. That may be meant by that. ಯಾಕೆ ಇವರು ಅಲೆಗಳಿಂದ ಸೀಲ್ ಮಾಡ್ಕೊಂಡಿದ್ದಾರೆ ಎಂಬುದಾಗಿ ನಾನು ಯೋಚನೆ ಮಾಡುವಾಗ, ಅವರ ಹಳೆ ಮನೆಗಳು ಒಂದು ವೇಳೆ ಅದು ಹಾಳಾಗಿ ನೀರು ತೊಡ್ತಾ ಇದ್ದಂತ ಕಾರಣ ಅದರಿಂದ ಅವರ ಅಲೆಗಳಲ್ಲಿ ಸೀಲ್ ಮಾಡ್ಕೊಂಡು. But it is not that. ಅದಲ್ಲ ಇದರ ಒಂದು It means that they were decorating their houses. That's what it means. ಅದ ಅರ್ಥ ಅಲ್ಲ, ಆದ್ರೆ ಅವರು ತಮ್ಮ ಮನೆಗಳನ್ನ ಶೃಂಗಾರ ಮಾಡಿಕೊಂಡಿದ್ದರು. That was the idea there. It was they were decorating so much, spending so much of money and making the houses so comfortable and beautiful. ಅವರಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡಿ ಅವರಿಗೆ ಕಂಫರ್ಟ್ ಆಗಿರುವಂತ ಸುಂದರವಾದಂತ ಮನೆಯನ್ನ ಮಾಡಿಕೊಂಡಿದ್ರು. So it is very clear
clear that they had resources. ಅದರಿಂದ ನಮಗೆ ಬಹಳ ಸ್ಪಷ್ಟವಾಗ್ತಾ ಇದೆ ಅವ್ರಿಗೆ ಸಂಪನ್ಮೂಲಗಳು ಇತ್ತು ಅಂತ. But they are saying that. But regarding the temple of God, they are saying, oh, it is not time. ಆ ದೇವರ ಆಲಯದ ಕುರಿತಾಗ ಅವ್ರು ಹೇಳ್ತಾರೆ ಇನ್ನೂ ಸಮಯ ಬಂದಿಲ್ಲ. Maybe let's do that maybe next year. ನೆಕ್ಸ್ಟ್ ಮುಂದಿನ ವರ್ಷ ಆಲಯದ ಕೆಲಸ ಮಾಡೋಣ. I am really glad about this assembly hall. ನಾನು ಈ ಅಸೆಂಬ್ಲಿ ಹಾಲ್ ಕುರಿತಾಗಿ ನಾನು ಸಂತೋಷವನ್ನಾಗಿ. Dear brother said that those who are working doing the work in this, some of them they continued the work even till the end. Once they started, they continued the work until the ಇಲ್ಲಿ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ಕೆಲಸ ಪ್ರಾರಂಭ ಮಾಡಿದ ದಿನದಿಂದ ಅವರು ರಜೆ ಹಾಕದೆ ಮುಂದುವರಿಸಿಕೊಂಡ್ಲೇ ನಿನ್ನೆ ದಿನ ತನಕ ಅವರು ಕೆಲಸ ಮಾಡ್ತಾ ಬಂದರು. And I believe that the church and all those who are you were working together, the construction was priority in your minds. I praise God for that. ಅದರ ಅರ್ಥ ಏನಂತಂದ್ರೆ ಈ ಒಂದು ಆಲಯದ ಒಂದು ಕೆಲಸಕ್ಕೆ ನೀವು ಕೊಟ್ಟಂತ ಆದ್ಯತೆ ಏನು ಎಂಬುದಾಗಿ ತೋರಿಸುವಂತದ್ದಾಗಿದೆ. We know that this is the today we have officially we are using this hall. It's true. ಈಗ ನಾವು ಇದನ್ನ ಅಧಿಕೃತವಾಗಿ ಇಲ್ಲಿ ಆರಾಧನೆಯನ್ನ ಸ್ತೋತ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. It is not that technically speaking it is complete now. ನಾ ಹೇಳಬೇಕಾದ್ರೆ ಸಂಪೂರ್ಣ ಆಗಿದೆ. But remember, this is not completion, this is the beginning. ಇದು ಸಂಪೂರ್ಣ ಅಲ್ಲ, ಇದು ಪ್ರಾರಂಭ ಅಷ್ಟೇನೆ. Okay. For what purpose you have constructed this building? When that purpose is done, accomplished, or being continued in that purpose, only then we can say this is complete. ನಾವು ಯಾವ ಉದ್ದೇಶಕ್ಕಾಗಿ ಈ ಕಟ್ಟಡವನ್ನು ನಾವು ಕಟ್ಟಿದ್ದೇವೋ ಅದು ನಡೆದರೆ, ಅದು ನಡೆಯುತ್ತಾ ಹೋದರೆ ಮಾತ್ರವೇ ನಮ್ಮ ಕೆಲಸ ಸಂಪೂರ್ಣ ಆಗುವುದು. That means our priority should still continue. ನಮ್ಮ ಆದ್ಯತೆ ಅದು ಯಾರಿಗೆ ಎಂಬುದನ್ನು ಮುಂದುವರಿಸುತ್ತಲೇ ನಾವು ಹೋಗಬೇಕು. Always we have to be mindful of the assembly and the assembly hall and assembly of believers. ನಾವು ಯಾವಾಗಲೂ ಸಹ ದೇವರ ಆಲಯದ ಕಡೆಗೂ ವಿಶ್ವಾಸಿಗಳ ಕಡೆಗೂ ನಾವು ಗಮನ ಕೊಡುವಂತವರೇ ಆಗಿರಬೇಕು. That this place should be a place of learning God's word or bringing up our new generation in the word of God and in the fear of God. ಈ ಒಂದು ಕಟ್ಟಡ ದೇವರನ್ನ ಆರಾಧಿಸಲಿಕ್ಕೂ ದೇವರ ವಾಕ್ಯವನ್ನು ಕಲಿಲಿಕ್ಕೂ ಮತ್ತು ಹೊಸ ನಮ್ಮ ಮುಂದಿನ ಸಂತತಿಯವರನ್ನ ವಾಕ್ಯದಲ್ಲಿ ಬೆಳೆಸಲಿಕ್ಕೂ ಇದು ಅನುಕೂಲವಾಗಬೇಕು. So this is a beginning actually. ಇದು ಪ್ರಾರಂಭವೇ ಅಷ್ಟೇನೆ. So then what we have to be careful is that the people of that time, the people who returned from Babylon, they gave priority to their own comforts and they forgot. They did not care for God's temple. ಸೆರೆಯಿಂದ ಬಂದಂತಹ ಜನರು ದೇವರ ಒಂದು ಕಟ್ಟಡದ ವಿಷಯದಲ್ಲಿ ಅವರು ಅಲಕ್ಷ್ಯ ಮಾಡಿ ತಾವು ತಮ್ಮ ಸ್ವಂತ ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ಪ್ರಯತ್ನಿಸಿದರು. Do we give importance to God in our lives? ನಮ್ಮ ಜೀವನದಲ್ಲಿ ದೇವರಿಗೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡುವಂತರಾಗಿ. That is very important. ಅದು ಬಹಳ ಪ್ರಾಮುಖ್ಯವಾದದ್ದು. Jesus said, ಯೇಸು ಕ್ರಿಸ್ತನು ಹೇಳಿದರು in Matthew's Gospel, chapter 6, ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, it's a familiar words, seek ye first the kingdom of God. ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ವಚನ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು and all these things shall be added unto you. Verse 33. ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರೆಯುತ್ತದೆ ಎಂಬುದಾಗಿ ನಾವು 6ನೇ ಅಧ್ಯಾಯ 13ನೇ ವಚನ ಓದ್ತೇವೆ. Yeah, chapter 6 verse 33. 33 6ನೇ 33ನೇ ವಚನ ಮತ್ತಾಯನ ಸುವಾರ್ತೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. Yes, what God says, what our blessed Lord Jesus says is that you may be concerned about your personal life and maybe your family or all those things that cares you so much. ನೀವು ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ನೀವು ಬಹಳ ಕಾಳಜಿನ ವಹಿಸುವಂತರಾಗಿರ್ಬೋದು. But Jesus said you give preference to God. ನೀವು ದೇವರಿಗೆ ಆದ್ಯತೆಯನ್ನು ಕೊಡುವುದಾದರೆ, Give first place to God and His kingdom. ಆ ದೇವರಿಗಾಗಿಯೂ ದೇವರ ರಾಜ್ಯಕ್ಕಾಗಿ ಮೊದಲನೇ ಸ್ಥಾನ ಕೊಡುವುದಾದರೆ, And what will be the result? ಅದರ ಒಂದು ಫಲವೇನು? All these things
things shall be added unto you. ಎಲ್ಲ ಸಂಗತಿಗಳು ನಿಮಗೆ Means, what are the things that you are caring for? All those things will be taken care when you give first place to God in your life. ನೀವು ಯಾವ ಯಾವ ವಿಷಯಗಳಿಗೋಸ್ಕರ ಚಿಂತಿಸ್ತೀರೋ, ನೀವು ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟರೆ ಅದೆಲ್ಲವೂ ನಿಮಗೆ ದೊರೆಯುತ್ತದೆ. So, what do we do? ನಾವು ಏನ್ ಮಾಡಬೇಕಾಗಿದೆ? We try to focus on our material things. ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳುವಾಗ ನಾವು ಭೌತಿಕವಾದಂತಹ ವಿಷಯಗಳಿಗೆ ದೃಷ್ಟಿ ಹರಿಸ್ತಾ ಇದ್ದೇವೆ. So that warning we can see in the very first chapter of the book of Haggai. ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಈ ಒಂದು ಎಚ್ಚರಿಕೆಯನ್ನು ನಾವು ಓದುವಂತರಾಗಿದ್ದೇವೆ. Would you please read verse 6? 6ನೇ ವಚನವನ್ನು ಸಹ ಓದುವುದಾ? ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ ತೃಪ್ತಿಯಾಗಲು, ಕುಡಿಯುತ್ತೀರಿ ಆನಂದವಾಗಲು, ಹೊದೆಯುತ್ತೀರಿ ಬೆಚ್ಚಗಾಗಲು, ಸಂಬಳಗಾರನು ಸಂಬಳ ಹಾಕುವ ಚೀಲವು ಕೂತಿನರು. So what is written there? ಅಲ್ಲಿ ಏನ್ ಬರೆಯಲ್ಪಟ್ಟಿದೆ? They came back to Jerusalem and Judah, and what they do? They are working so hard. ಇಲ್ಲಿ ಅಲ್ಲಿಂದ ಬ್ಯಾಬಿಲೋನಿಂದ ಬಂದಂತ ಯಹೂದ್ಯರು ಅವರು ಏನ್ ಮಾಡ್ತಾರೆ ಎಂಬುದಾಗಿರುವ ಕಠಿಣ ಪರಿಶ್ರಮ ಪಡ್ತಾ ಇದ್ದಾರೆ. In verse 6 it says that you have planted much grain, but you have harvested very little. 6ನೇ ವಚನದಲ್ಲಿ ಹೇಳ್ತದೆ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. You have food to eat, but not enough to make you full. ತಿನ್ನುತ್ತೀರಿ ತೃಪ್ತಿಯಾಗಲು. And you have wine to drink, but not enough to get drunk on. ಕುಡಿಯುತ್ತೀರಿ ಆನಂದವಾಗದು. And then you have clothing, but not enough to keep you warm. ಒದೆಯುತ್ತೀರಿ ಬೆಚ್ಚಗಾಗದು. And see, doing that, you spending so much of money and care to that, but no use. ಅವರು ಹೆಚ್ಚಾಗಿ ಅವರು ಹಣವನ್ನ ಖರ್ಚು ಮಾಡಿ ಕಾರ್ಯ ಮಾಡ್ತಾ ಇದ್ದಾರೆ, ಪ್ರಯೋಜನವಿಲ್ಲ. See, you without God, without giving first place to God in your life, if you are trying to meet your needs, this will be the result. ನೀವು ದೇವರಿಗೆ ಆದ್ಯತೆ ಕೊಡದೆ ನಿಮ್ಮ ಅಗತ್ಯತೆಗಳನ್ನು ನೀವೇ ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನಿಸುವಾಗ ಫಲಿತಾಂಶ ಇದೇ ಆಗುತ್ತದೆ. You have sown so much, but you are harvesting very little. ನೀವು ಬಹಳವಾಗಿ ಬೀಜವನ್ನು ಬಿತ್ತಿದಿರಿ, ಆಗ ತಂದ ಫಲ ಸ್ವಲ್ಪ. And you do not have enough. ನಿಮಗೆ ತೃಪ್ತಿ ಆಗ್ತಾ ಇಲ್ಲ. And you have cloth, but when winter comes, still that is not enough to keep you ನಿಮಗೆ warm. ಸಾಕಷ್ಟು ಬಟ್ಟೆ ಇದೆ, ಒತ್ಕೊಳ್ತಾ ಇದ್ದೀರಾ, ಆದ್ರೆ ಚಳಿಗಾಲ ಬಂದಾಗ ನಡುಗ್ತಾ ಇದ್ದೀರಾ. My dear brothers and sisters, ಪ್ರಿಯ ಸಹೋದರ ಸಹೋದರಿಯರೇ, this very principle, this important principle we have to keep in our mind. ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಬಹಳ ಪ್ರಾಮುಖ್ಯವಾದ ನಿಯಮ ಇದಾಗಿದೆ. Without giving first place to God in your life, you are doing things that will not give you expected results. ದೇವರನ್ನ ಬಿಟ್ಟು ನಾವು ಏನೇ ಪರಿಶ್ರಮ ಪಟ್ಟರೂ ಸಹ ಅದರಿಂದ ನಿರೀಕ್ಷಿಸುವಂತ ಫಲ ನಮಗೆ ದೊರೆಯುವುದಿಲ್ಲ. It's gone. See, ultimately, God is the one who can help us to enjoy what we have earned. ದೇವರು ಒಬ್ಬನೇ ಮಾತ್ರವೇ ನಾವು ಏನು ಹೊಂದಿದ್ದೇವೆ ಅದರಲ್ಲಿ ತೃಪ್ತಿಯಾಗಿರಲಿಕ್ಕೆ ನಮ್ಮನ್ನ ಬಲಪಡಿಸುವಂತನಾಗಿದ್ದಾನೆ. I'll read one verse. ನಾನು ಒಂದು ವಚನವನ್ನು ನಿಮಗೆ ಓದುತ್ತೇನೆ. Let's read one verse. That is 1 Timothy chapter 6, ಮೊದಲನೇ ತಿಮೋಥೆ 6ನೇ ಅಧ್ಯಾಯ verse 17 and 18. 17ನೇ ವಚನ ಮತ್ತು 18ನೇ ವಚನ. 1 Timothy chapter 6, verse 17 and 18. ಮೊದಲನೇ ತಿಮೋಥೆ 6ನೇ ಅಧ್ಯಾಯ 17 18. ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವನ ಹೊಂದೋದಕ್ಕೋಸ್ಕರ ಅದನ್ನು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯ ಅಸ್ತಿವಾರಗಳುಳ್ಳಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸಿದರು. Okay, please listen one phrase that we find in verse 17. 17ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಪ್ರಯೋಗ ಆಗಿರುವುದನ್ನ ನೀವು ಗಮನಿಸಿ. Do not trust the uncertain riches.
ಅಲ್ಲಿ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ. But what you have to do? ಏನ್ ಮಾಡ್ಬೇಕಾಗಿದೆ? But in the living God, that means you have to trust the living God who gives us richly all things to enjoy. ನಮಗೆ ಎಲ್ಲವನ್ನೂ ಏರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕೆಂತಲೂ. It is God who gives us everything to enjoy. That ದೇವರು means ತಾನೇ ನಾವು ಅನುಭವಿಸಲಿಕ್ಕೆ ಎಲ್ಲವನ್ನು ಏರಳವಾಗಿ ಕೊಡುವಂತನಾಗಿದ್ದಾನೆ. see, only God, we can work hard and we can earn so many things. ನಾವು ಅನೇಕ ಕಠಿಣವಾದ ಪರಿಶ್ರಮದಿಂದ ಅನೇಕವನ್ನ ಸಂಪಾದನೆ ಮಾಡಬಹುದು. But without God, you will not be able to enjoy that. ಆದ್ರೆ ದೇವರಿಲ್ಲದೆ ನಾವು ಏನ್ ಸಂಪಾದನೆ ಮಾಡ್ತೇವೆ ಅದರಲ್ಲಿ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. We may have enough money to buy food. ನಾವು ಆಹಾರವನ್ನು ಕೊಂಡುಕೊಳ್ಳಲಿಕ್ಕೆ ಸಾಕಷ್ಟು ಹಣ ನಮ್ಮಲ್ಲಿರ್ಬೋದು. But we cannot eat. ನಾವು ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ. Why? ಯಾಕೆ? There is salt in the food. I cannot eat this food because I have BP. I have BP. ಆ ಆಹಾರದಲ್ಲಿ ಉಪ್ಪಿದೆ, ಅದರಿಂದ ನನಗೆ BP ಇದೆ, ತಿನ್ಲಿಕ್ಕೆ ಆಗುದಿಲ್ಲ. I cannot eat this food because that will, I have my blood sugar level is high. ಆ ಆಹಾರವನ್ನು ತಿನ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ತಿಂದ್ರೆ ನನ್ನ ಒಂದು ಶುಗರ್ ಜಾಸ್ತಿ ಆಗ್ತದೆ. But in our church there was a special meeting. ಒಂದ್ಸಾರಿ ನಮ್ಮ ಸಭೆಯಲ್ಲಿ ಒಂದು ವಿಶೇಷ ಕೂಟ ಇತ್ತು. In the afternoon there was one snack, at tea time. ಮಧ್ಯಾಹ್ನದಲ್ಲಿ ಒಂದು ಟೀ, ಮಧ್ಯಾಹ್ನ ನಂತರ A cup of tea and ವಡೆ, ಒಂದು ಗ್ಲಾಸ್ ಟೀ ಮತ್ತು ವಡೆ. Then another brother came there ಅಲ್ಲಿ ಒಬ್ಬ ಸಹೋದರ and he is not taking any food. There is not even a cup of tea. ಅವರು ಯಾವುದೇ ಟೀ ಸಹ ತಗೋತಾ ಇಲ್ಲ. I asked him, why brother, why you are not taking tea? ಯಾಕೆ ಬ್ರದರ್ ನೀವು ಟೀ ತಗೋತಾ ಇಲ್ಲ ಅಂತ ನಾನು He ಕೇಳಿದೆ. said, see, my gallbladder removed already. Gallbladder. ನನ್ನ ಬ್ಲಾಡರ್ ಅದು ಏನಾಗಿದೆ, That ತೆಗೆದು ಹಾಕಲ್ಪಟ್ಟಿದೆ. before every meal I have to take a tablet. Only then I can eat. ನಾನು ಎಲ್ಲಾ ಆಹಾರಕ್ಕಿಂತ ಮುಂಚೆ, ಆಹಾರ ತೆಗೆದುಕೊಳ್ಳಿಕ್ಕಿಂತ ಮುಂಚೆ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳುತ್ತೇನೆ. At that time, one pill cost 60 rupees just a few years ago. ಆ ಒಂದು ಟ್ಯಾಬ್ಲೆಟ್ಗೆ 60 ರೂಪಾಯಿ ಆಗ್ತದೆ ಅನೇಕ ವರ್ಷಗಳ ಹಿಂದೆ. So he said, if I have to eat this 10 rupee vada, I have to take 60 rupees in pill. So I'm not taking ನಾನು that. 10 ರೂಪಾಯಿನ ವಡೆ ತಿನ್ಬೇಕಾದ್ರೆ ಮುಂಚಿತವಾಗಿ 60 ರೂಪಾಯಿನ ಟ್ಯಾಬ್ಲೆಟ್ ತಗೋಬೇಕು ನಾನು. So what I'm saying is that ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂದ್ರೆ, you may work hard. ನೀವು ಬಹಳ ಕಠಿಣವಾಗಿ ದುಡಿತಾ You ಇರ್ಬೋದು. may be able to earn many things. ನೀವು ಅನೇಕ ಸಂಗತಿಗಳ ಸಂಪಾದನೆ You may ಮಾಡಿ, have enough bank balance. ನೀವು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಿ ಒಂದು, You may have comfortable residence. ನೀವು ನಿಮಗೆ ಒಂದು ಆರಾಮಾದಂತ ಮನೆ ಇರ್ಬೋದು. You may have all these things. ಈ ಎಲ್ಲ ವಿಷಯಗಳು ನಿಮಗೆ ಇರ್ಬೋದು. But only God can. Without God allowing you, you will not be enjoying whatever you have accumulated. ದೇವರು ಅನುಮತಿ ಕೊಡದೇ ಇದ್ರೆ ನೀನು ಏನು ಹೊಂದಿದೆಯೋ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. So in whom we trust? ನಾವು ಯಾರಲ್ಲಿ ನಂಬಿಕೆ We should not trust in the uncertain riches. ನಾವು ಅಸ್ಥಿರವಾದದರ ಮೇಲೆ ನಂಬಿಕೆ But ಇಡಬಾರದು. we have to trust God, who gives us everything to enjoy. ನಮಗೆ ಎಲ್ಲವನ್ನು ಏರಳವಾಗಿ ಅನುಭವಿಸಲಿಕ್ಕೆ, ಏರಳವಾಗಿ ಸಹಾಯ ಮಾಡುವಂತ ದೇವರ ಮೇಲೆ ನಾವು ಭರವಸೆ ಇರಬೇಕು. It is God's grace that we are remaining healthy. ನಾವು ದೇವರ ಕೃಪೆಯಿಂದಲೇ ನಾವು ಆರೋಗ್ಯವಂತ, ಐಶ್ವರ್ಯ ಹಣವಂತರಾಗಿರುವಂತದ್ದು. You know the cost of treatment nowadays, right? ಈಗ ಒಂದು ಚಿಕಿತ್ಸೆಯ ಒಂದು ಕಾಸ್ಟ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ. I know one auntie who is a member of our church. ಒಂದು ಆಂಟಿ ಇದ್ದಾರೆ, ನಮ್ಮ ಸಭೆಯ ಸದಸ್ಯ ಅವರು. She had a tumor in her brain. ತನ್ನ ತಲೆಯ ಭಾಗದಲ್ಲಿ ಅವರಿಗೆ ಒಂದು She had to undergo a surgery and it was removed.
ಸಹೋದರಿ ಆಪರೇಷನ್ ಹೋಗಿ ಆ ಒಂದು ಗಂಟು ತೆಗೆಯಲ್ಪಟ್ಟಿದ್ದು. Yeah, there's no problem now. She is living healthy. ಈಗ ಆ ಸಹೋದರಿ ಈಗ ಆರೋಗ್ಯವಾಗಿ ಬದುಕ್ತಾ ಇರೋ ಸಮಸ್ಯೆ ಏನಿಲ್ಲ. But she was a teacher. She was a teacher. ಆಕೆ ಉಪಾಧ್ಯಾಯಿನಿ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. And one day when we visited her house, she said, in casual sharing, she said that, see, brother, I had all these things. I had, I worked for so much I had service for so many years. I had everything, but all that I had, I spent to open my head, my skull, and remove that. ಒಂದು ಸಾರಿ ನಾನು ಅವರನ್ನ ಸಂಸ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ನಾನು ಅನೇಕ ವರ್ಷಗಳು ನಾನು ಕೆಲಸ ಮಾಡಿ ಸಂಪಾದನೆ ಮಾಡಿ ಇಟ್ಟಿದ್ದೆ, ಅದೆಲ್ಲವೂ ಸಹ ಒಂದೇ ಆಪರೇಷನ್ ಎಲ್ಲ ಹೊರಟೋಯ್ತು. This is the same thing happened in the life of these people of Haggai's time. ಹಗ್ಗಾಯನ ಸಮಯದಲ್ಲಿ ಇದ್ದಂತ ಈ ಜನರ ಪರಿಸ್ಥಿತಿ ಅದೇ ಆಗಿದೆ. They were rejecting, they were forgetting God. ಅವರು ದೇವರನ್ನ ತಿರಸ್ಕರಿಸಿ ಮರೆತಿದ್ದಾರೆ. They were careless of the temple, careless about the temple of God. ಆ ದೇವಾಲಯದ ಕುರಿತಾಗಿ ಅವರಿಗೆ ಅಲಕ್ಷ್ಯವಿದೆ. And they were decorating their houses, spending so much of money. ಅನೇಕ ಹಣವನ್ನು ಖರ್ಚು ಮಾಡಿ ತಮ್ಮ ಸ್ವಂತ ಮನೆಗಳನ್ನ ಅಲಂಕರಿಸಿಕೊಳ್ಳುತ್ತಾ ಇದ್ದಾರೆ. But they were not careful about God's temple. ಅವರು ದೇವರ ಆಲಯದ ಕುರಿತಾಗಿ ಅವರಿಗೆ ಯಾವುದೇ ರೀತಿಯ What was the result? ಅದರ ಫಲ ಏನಾಯಿತು? In verse 4 we see that they are sowing but harvesting very little. ಅದರ ಫಲ ಏನೆಂಬುದಾಗಿರುವಾಗ ಅವರು ಬಹಳವಾಗಿ ಬಿತ್ತಾ ಇದ್ದಾರೆ, ಆದರೆ ಫಲ ಮಾತ್ರ ಸ್ವಲ್ಪ ಸಿಗ್ತಾ ಇದೆ. They were investing but no return. That was the problem. ಆದರೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಆದರೆ ರಿಟರ್ನ್ ಬರ್ತಾ ಇಲ್ಲ. Interestingly, I was just reading this book several times. ನಾನು ಅನೇಕ ಸಾರಿ ಈ ಪುಸ್ತಕ ಓದುವಾಗ one beautiful thing that we can see is that ಆ ಒಂದು ಮತ್ತೊಂದು ಸತ್ಯವನ್ನು ನಾವು ನೋಡುತ್ತೇವೆ. they were spending so much but the return was very less. ಅವರು ಅನೇಕ ಒಂದು ಹೆಚ್ಚೆಚ್ಚಾಗಿ ಹೂಡಿಕೆ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಬರುವಂತ ಆದಾಯ ಸ್ವಲ್ಪವೇ ಆಗಿದೆ. That means, please read chapter 2 verse 16. 2ನೇ ಅಧ್ಯಾಯ 14ನೇ ವಚನವನ್ನ ಓದ್ರಿ. ಆ ಕಾಲದಲ್ಲೆಲ್ಲ ಒಬ್ಬನು 20 ಸೇರಿನ ಮೆದೆಗೆ ಬಂದಾಗ 10 ಸೇರು ಧಾನ್ಯ ಮಾತ್ರ ಸಿಕ್ಕುತ್ತಿತ್ತಲ್ಲವೇ? 50 ಸೇರು ದ್ರಾಕ್ಷಾರಸವನ್ನು ಮೊಗೆಯಬೇಕೆಂದು ತೊಟ್ಟಿಗೆ ಬಂದಾಗ 20 ಮಾತ್ರ ದೊರೆಯುತ್ತಷ್ಟೇ. See, they came to an heap of 20 measures, but there was only 10. ಇಲ್ಲಿ 20 ಸೇರಿನ ಮೆದೆಗೆ ಬಂದಾಗ 10 ಸೇರು ಧಾನ್ಯ ಮಾತ್ರ ಸಿಕ್ಕಿತು. So they were investing 20. What was the return? ಅವರು 20ಅನ್ನ ಅವರು ಹೂಡಿಕೆ ಮಾಡಿದ್ರು, ಬಂದದ್ದೆಷ್ಟು ಅವರಿಗೆ? 10. 10. How many percent return? ಎಷ್ಟು ಪರ್ಸೆಂಟ್ ಇದಕ್ಕೆ ಬಂತು? All those who are good at maths can say that. How many percent? ಮ್ಯಾಥ್ಸ್ ಟೀಚರ್ ಇರ್ಬೋದು. 50% loss. 50% Again we see that below. ಮತ್ತೆ ನೋಡ್ತೇವೆ, to draw out 50 vessels out of the press, they were but 20. 50 ಸೇರು ದ್ರಾಕ್ಷರಸವನ್ನು ಮೊಗೆಯಬೇಕೆಂದು ತೊಟ್ಟಿಗೆ ಬಂದಾಗ 20 ಮಾತ್ರ ದೊರೆಯುತ್ತಿತ್ತು. They were expecting 50 but only 20 was there. ಅವರು 50 ಇನ್ವೆಸ್ಟ್ ಮಾಡಿದ್ದಾರೆ, ಆದ್ರೆ ಸಿಕ್ಕಿದ್ದೆಷ್ಟು ಅವರಿಗೆ? That means only 40%. ಅಂದ್ರೆ 40% ಮಾತ್ರ. Means, see, my dear brothers and sisters, what I'm saying is ನನ್ನ ಸಹೋದರ ಸಹೋದರಿ, ನಾನು ಏನು ಹೇಳಿದ್ದೇನೆ ಅಂದ್ರೆ, we had to give first place to God and His temple. ನಾವು ದೇವರಿಗೂ ಮತ್ತು ದೇವರ ಆಲಯಕ್ಕೂ ಮೊದಲನೇ ಆದ್ಯತೆಯನ್ನು ಕೊಡುವಂತರಾಗಿರಬೇಕು. That is the lesson we can see here. ಆಗ ಆ ಒಂದು ಪಾಠವನ್ನೇ ಇಲ್ಲಿ So God is speaking to His people through Haggai. What? You consider your ways. ದೇವರು ಹಗ್ಗಾಯನ ಮುಖಾಂತರ ಏನ್ ಮಾತಾಡ್ತಾನೆ ಎಂಬುದನ್ನು ಹೇಳುವಾಗ, ನಿಮ್ಮ ಗತಿ ಏನಾಗಿದೆ ಎಂಬುದನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿರಿ. What is important in our life? ನಮ್ಮ ಜೀವನದಲ್ಲಿ ಯಾವುದು ಪ್ರಾಮುಖ್ಯವಾಗಿದೆ? God. Often people think that I'll just consider God. ನಾನು ದೇವರ ಕುರಿತಾಗಿ ನಾನು Am I loving God? ನಾನು ದೇವರ ಪ್ರೀತಿ ಮಾಡ್ತಾ ಇದ್ದೇನೆ. I am loving God. ನಾನು ಪ್ರೀತಿ Am ಮಾಡ್ತಾ I coming to the church? ನಾನು ಸಭೆಯೊಂದಿಗೆ ಇದ್ದೇನಾ? Yes, coming to the church. ನಾನು ಸಭೆಯೊಂದಿಗೆ ಇದ್ದೇನೆ. Do I worship? I attend worship services? ನಾನು ಆರಾಧನೆ ಕೂಡಲೇ ಭಾಗಿಯಾಗ್ತೇನಾ? Yes, I do. ಹೌದು, ಅದು ಮಾಡ್ತಾ So people think that, oh, this is good, this is sufficient. ಜನರು ಹೀಗೆ ಯೋಚನೆ ಮಾಡಿದ್ರೆ ಸಾಕು ಇಷ್ಟು. But interestingly,
our God is not interested in that half-minded surrender. ಆ ದೇವರು ನಮ್ಮ ಅರ್ಧ ಜೀವನ ಸಮರ್ಪಿಸುವುದರಲ್ಲಿ ಸಂತೋಷವುಳ್ಳ ದೇವರಲ್ಲ. When Jesus said about, even in the Old Testament also we can see, okay, the book of Deuteronomy. So how should we love God? ಹೇಗೆ ನಾವು ದೇವರನ್ನ ಪ್ರೀತಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳಿದನು, ಹಳೆಯ ಒಡಂಬಡಿಕೆಯಲ್ಲೂ ಸಹ ಹೇಳಲ್ಪಟ್ಟಿದೆ. How should we love God? ಹೇಗೆ ದೇವರನ್ನ ಪ್ರೀತಿಸಬೇಕು? Whole heart and mind and soul. With all might we have to love our God. ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. Everything ಎಲ್ಲದರಲ್ಲಿಯೂ should be surrendered to the Lord. ದೇವರಿಗೆ ನಾವು ಶರಣಾಗಬೇಕು. One day, in John's Gospel, chapter 6, we can see. ಯೋಹಾನ ಸುವಾರ್ತೆ 6ನೇ ನೋಡುತ್ತೇವೆ. There, Jesus said something. ಯೇಸು ಕ್ರಿಸ್ತನ ಒಂದು ವಿಷಯ ಹೇಳಿದ್ರು. Then there were so many people following him. ಯೇಸು ಕ್ರಿಸ್ತನ ಅನೇಕರು ಹಿಂಬಾಲಿಸ್ತಾ ಇದ್ರು. Other than the 12, there were many other disciples also following Jesus. 12 ಶಿಷ್ಯರು ಮಾತ್ರವಲ್ಲದೆ ಇನ್ನು ಅನೇಕ ಶಿಷ್ಯರು ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. When Jesus taught that you have to eat my flesh and drink my blood, ಯೇಸು ಕ್ರಿಸ್ತನು ನೀವು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯಬೇಕೆಂಬುದಾಗಿ ಹೇಳ್ತಾ ಬರುವಾಗ they did not fully understand that. ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಲಿಲ್ಲ. And they found it so hard saying. ಅವರು ಹೀಗೆ ಅಂದ್ಕೊಂಡ್ರು, ಇದು ಬಹಳ ಕಠಿಣವಾದ ಮಾತು ಎಂಬುದಾಗಿ ಅಂದ್ಕೊಂಡ್ರು. Then you know what did they do? ಅವ್ರು ಏನ್ ಮಾಡಿದ್ರು ಗೊತ್ತಾ? They no longer began to walk with Jesus. ಅಲ್ಲಿಂದ ಮುಂದಕ್ಕೆ ಅವರು ಯೇಸು ಕ್ರಿಸ್ತನೊಂದಿಗೆ ಅವರು ಸಂಚಾರ ಮಾಡಿದ್ರು. So far there was a huge crowd following him. ಅಲ್ಲಿ ತನಕ ಒಂದು ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸ್ತಾ ಇತ್ತು. But now, no. ಆದ್ರೆ ಈಗ ಇಲ್ಲ. But Jesus said. ಯೇಸು ಹೇಳಿದ್ರು. What did Jesus say to his disciples? ತನ್ನ ಶಿಷ್ಯರಿಗೆ ಯೇಸು ಹೇಳಿದ್ರು ಗೊತ್ತಾ? Do you also want to leave? ನೀವು ಸಹ ಹೋಗ್ಬೇಕಿದ್ದೀರಾ? That means Jesus was not ready to change what he taught. ಅದರ ಅರ್ಥ ಏನಂತಂದ್ರೆ ಅವನಿಗೆ ಏನು ಮಾತಾಡಿದನು, ಏನು ಉಪದೇಶ ಮಾಡಿದನು ಅದನ್ನ ಬದಲಾಯಿಸಿಕೊಳ್ಳುವಂತ they have to completely follow Jesus. ಅವರು ಸಂಪೂರ್ಣವಾಗಿ ಯೇಸುವನ್ನು ಹಿಂಬಾಲಿಸಬೇಕೆಂಬುದು that is the kind of submission that God looks for. ನಮ್ಮಿಂದ ಇದೇ ಸಮರ್ಪಣೆಯನ್ನ ದೇವರು ನೋಡುತ್ತಾ ಇದ್ದಾನೆ. So what is our priority? ನಮ್ಮ ಆದ್ಯತೆ ಯಾಕೆ? It is very important. ಅದು ಬಹಳ ಪ್ರಾಮುಖ್ಯ. There are so many verses in the Bible, even in the New Testament, which says that we have to give preference to God, first place to God. ಅನೇಕ ವಚನಗಳಲ್ಲಿ ನಾವು ಓದುತ್ತೇವೆ, ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕೆಂಬುದಾಗಿ. So that is very important. ಅದು ಬಹಳ ಪ್ರಾಮುಖ್ಯ. So what is our position now? ನಮ್ಮ ಸ್ಥಿತಿ ಹೇಗಿದೆ? Are we giving first place to God? ನಾವು ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಡುತ್ತಾ ಇದ್ದೇವೆ. And then another problem that we find here is that ಮತ್ತೊಂದು ಸಮಸ್ಯೆನ ನಾವಿಲ್ಲಿ ನೋಡುವುದು, one particular phrase we can see in verse 2, chapter 1 verse 2. 1ನೇ ವಚನದಲ್ಲಿ ಒಂದು ಹೇಳಿಕೆಯಲ್ಲಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. And there we see that they are postponing, that they say, thus speaketh the Lord of hosts, saying, these people say, the time is not come, the time that the Lord's house should be built. 2ನೇ ವಚನ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. They say that, the people say that the time has not come. ಆ ಜನರು ಹೇಳ್ತಾ ಇದ್ದಾರೆ, ಇನ್ನೂ ಸಮಯ ಬಂದಿಲ್ಲ ಯೆಹೋವನ ಆಲಯ ಕಟ್ಟಲಿಕ್ಕೆ ಎಂಬುದಾಗಿ ಹೇಳ್ತಾ ಇದ್ದಾರೆ. So what we have to do, that they are actually postponing God's work. ಇಲ್ಲಿ ಏನು ನಾವು ಕಲಿಯೋದು ಅಂದ್ರೆ, ಈ ಒಂದು ದೇವರ ಕೆಲಸವನ್ನ ನೋಡುವಂತರಾಗಿದ್ದೇವೆ. This is a sort of, negligence to spiritual matters. ಆತ್ಮೀಯ ಜೀವನಕ್ಕೆ ಇರುವಂತಹ ಅಲಸ್ಯತನವನ್ನು ನೋಡುತ್ತೇವೆ. Okay, postponing everything. ಅದನ್ನು ಮುಂದೂಡುವಂತದ್ದು ಎಲ್ಲವನ್ನ. Okay, tomorrow I will start. I'll begin reading the Bible regularly from tomorrow onwards, or next week onwards. ನಾಳೆಯಿಂದ ಅಥವಾ ಮುಂದಿನ ವಾರದಿಂದ ನಾವು ಕಂಟಿನ್ಯೂ ಆಗಿ ಬೈಬಲ್ ಓದಲಿಕ್ಕೆ ಪ್ರಾರಂಭಿಸೋಣ. Postpone everything. ಎಲ್ಲವನ್ನ ಮುಂದೂಡು. But the sad thing is that best time will not come ever. ಒಂದು ದುಃಖಕರವಾದ ಸಂಗತಿ ಏನಂದ್ರೆ, ಆ ಒಳ್ಳೆಯ ಸಮಯ ನಮಗೆ ಸಿಕ್ಕದೇ ಇರಬಹುದು. Unless we decide and do it, that will not start. That we cannot start.
the spiritual matters. ನಾವು ತೀರ್ಮಾನ ಮಾಡಿ ಪ್ರಾರಂಭಿಸಿದ ಹೊರತು ಆ ಕೆಲಸ ಅದು ಪ್ರಾರಂಭ ಆಗುವುದಿಲ್ಲ ಪ್ರಿಯರೇ. Here we can see the spiritual negligence of the people. ಆ ಜನರ ಒಂದು ಆತ್ಮೀಕ ಒಂದು ತಾತ್ಸಾರವನ್ನು ಇಲ್ಲಿ ನೋಡುವಂತರಾಗಿದ್ದೇವೆ. Many times, when we send our children for studies, ನಾವು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಕಳಿಸುವಾಗ we inquire that institution is good enough for a good quality institution or accredited institution. We will verify all the possible ways, in all the possible ways. ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಆ ಕಾಲೇಜು ಅಥವಾ ಶಾಲೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ. And then we spend a huge amount of money on that. ಅದಕ್ಕಾಗಿ ಹೆಚ್ಚು ಹಣವನ್ನ ಇನ್ವೆಸ್ಟ್ ಮಾಡ್ತೇವೆ. And the hostel fee is very high, still we will send them. ನಾವು ಹಾಸ್ಟೆಲ್ ಹಣವು ಜಾಸ್ತಿ ಆಗಿದ್ದರೂ ಸಹ ಕಳಿಸುತ್ತೇವೆ. After sending, after taking admission, we will think what they will do on Sundays. ಆಮೇಲೆ ಯೋಚನೆ ಮಾಡ್ತೇವೆ ಭಾನುವಾರ ಏನ್ ಮಾಡುತ್ತಾರೆ, Oh, where they have facility to worship God. ಎಲ್ಲಿ ಅವ್ರಿಗೆ ಆರಾಧನೆ ಮಾಡ್ಲಿಕ್ಕೆ ಅನುಕೂಲ ಇದೆ. So very often it so happens that there is no place to worship. ಈ ಅನೇಕ ಸಂದರ್ಭಗಳು ಹಿಂಗಾಗಿದೆ ಅಂತಂದ್ರೆ ಅಲ್ಲಿ ಯಾವುದೇ ಆರಾಧನೆಯ ಸ್ಥಳ ಇಲ್ಲದೆ ಇರುವುದನ್ನ ನೋಡುತ್ತೇವೆ. Yes, happens. When a family sent their child to study in Russia. ರಷ್ಯಾದಲ್ಲಿ ಕಲೀಲಿಕ್ಕೆ ಒಂದು ಮಗುವನ್ನ ಒಂದು ಫ್ಯಾಮಿಲಿ ಕಳಿಸ್ತು. But the problem is that there is no place to worship. ಸಮಸ್ಯೆ ಏನಂದ್ರೆ ಅಲ್ಲಿ ಆರಾಧನೆ ಮಾಡ್ಲಿಕ್ಕೆ ಯಾವ ಸ್ಥಳದಲ್ಲಿ ಇರಲಿಲ್ಲ. And another brother asked, brother, where your daughter will go for worship? ಮತ್ತೊಬ್ಬ ಸಹೋದರ ಕೇಳಿದ್ನು, ನಿಮ್ಮ ಮಗಳನ್ನ ಕಳಿಸಿದಿರಲ್ಲ, ಎಲ್ಲಿ ಆರಾಧನೆಗೆ ಹೋಗ್ತಾ ಇದ್ದಾರೆ ಅಂತ. For several years they have no place to worship. They are not regularly worshiping. ಅನೇಕ ವರ್ಷಗಳ ತನಕ ಕ್ರಮವಾಗಿ ಆರಾಧನೆ ಮಾಡದಂತ ಸ್ಥಿತಿ ಉಂಟಾಯಿತು. This is spiritual negligence. ಅದೇನಂತಂದ್ರೆ ಆತ್ಮಿಕ ಜೀವನದ ತಾತ್ಸಾರ. But we have to remember that. ನಾವು Unless we prefer to our spiritual matters, that will not be a blessing. ಆತ್ಮಿಕ ಜೀವನಕ್ಕೆ ನಾವು ಆದ್ಯತೆ ಕೊಡದೇ ಇದ್ರೆ ಅದು ಆಶೀರ್ವಾದ ಅಲ್ಲವೇ ಅಲ್ಲ. So what was the problem with the people of that time of Haggai? ಹಗ್ಗಾಯನ ಸಮಯದಲ್ಲಿದ್ದಂತ ಆ ಜನರ ಸ್ಥಿತಿ ಏನಾಗಿತ್ತು? They were not giving first place to God. ಅವರು ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಡಲಿಲ್ಲ. And then secondly we see that they neglected spiritual matters. They postponed the construction. ಅವರು ಆತ್ಮೀಕವಾದಂತ ಕಾರ್ಯಗಳನ್ನ ಅವರು ಮುಂದೂಡುತ್ತಾ ಅದರ ಕುರಿತಾಗಿ ತಾತ್ಸಾರ ಮನೋಭಾವದವರಾಗಿದ್ದರು. They were only focusing on their comforts. They were only focusing on their panel or sealed house. ಅವರು ಅವರ ಅನುಕೂಲವನ್ನು ನೋಡಿಕೊಂಡು ಅವರು ಹಲಿಗಳಿಂದ ಒದಸಲ್ಪಟ್ಟಂತ ಮನೆಗಳಲ್ಲಿ ವಾಸ ಮಾಡ್ತಾರೆ. And another aspect of their life is that ಮತ್ತೊಂದು ಅವರ ಕುರಿತಾಗಿ ಹೇಳುವುದು the futility of their life. Futility means there no result. ಯಾವುದೇ ರೀತಿಯಾದ ಫಲ ಅಥವಾ ಪ್ರತಿಫಲ ಅವರಿಗೆ ಇರಲಿಲ್ಲ. They had everything but they were not able to enjoy. ಎಲ್ಲವೂ ಇತ್ತು ಆದರೆ ಅನುಭವಿಸುವಂತ ಆಶೀರ್ವಾದ ಅವರಿಗೆ ಇರಲಿಲ್ಲ. They were collecting, they were gathering so much but no result. ಅವರು ಅನೇಕವನ್ನ ಕೂಡಿಸ್ತಾ ಇದ್ರು ಆದ್ರೆ ಫಲ ಇರಲಿಲ್ಲ. But we have to remember that. See, even with less things, God can meet all our needs. ನಮಗೆ ಸ್ವಲ್ಪದರಲ್ಲೇ ದೇವರು ಏನ್ ಮಾಡ್ತಾನೆ, ಹೆಚ್ಚಾಗಿ ಆಶ್ರಯಿಸುವಂತನಾಗಿರ್ತಾನೆ. Sometimes it so happens that the people have to people think that they will lose so much of money if they rightfully leave or rightfully do the business or do their job. They will not get more money. So people are not doing the right ways. ಅವರು ನಾವು ಸರಿಯಾದ ರೀತಿಯಲ್ಲಿ ವರ್ತಿಸಿದರೆ ಅಥವಾ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ ನಾವು ಹೆಚ್ಚಾಗಿ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಆಗುದಿಲ್ಲ ಎಂಬುದು ಅನೇಕರು ಚಿಂತಿಸುವಂತರಾಗಿದ್ದಾರೆ. When you do things correctly or righteously, ನಾವು ನೀತಿಯಿಂದ ಒಳ್ಳೆ ರೀತಿಯಲ್ಲಿ ನಾವು ಮಾಡುವಾಗ we may get little things. ನಾವು ಸ್ವಲ್ಪ ಪಡಿಬಹುದು. But remember, ಆದ್ರೆ ಒಂದು ಜ್ಞಾಪಿಸ್ಕೊಳ್ಳಿ, God will be able to sustain you with that righteous or just. ಆ ನೀತಿಯುಳ್ಳ ಧನದಿಂದಲೇ, ಆ ಸ್ವಲ್ಪದರಿಂದಲೇ ನಮ್ಮ ಎಲ್ಲ ಅಗತ್ಯಗಳನ್ನು ದೇವರು ಪೂರೈಸ್ತಾನೆ.
that we have to remember. ಅದನ್ನ ನಾವು ನೆನಪಿಗೆ This ತೆಗೆದುಕೊಳ್ಳಬೇಕು. is an important principle in our spiritual life. ನಮ್ಮ ಆತ್ಮಿಕ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದಂತ ನಿಯಮ ಇದು. I remember that once a servant of God taught about giving. ಒಂದು ಸಾರಿ ಒಬ್ಬ ದೇವರ ಸೇವಕರು ಕೊಡುವುದರ ಕುರಿತಾಗಿ ಮಾತಾಡ್ತಾ ಬಂದರು. What he taught is that he said that you have to give at least 1/10 to God. ಒಂದು ಭಾಗವನ್ನು ಅದರಲ್ಲಿ ಒಂದು ಭಾಗವನ್ನು ನೀವು ದೇವರಿಗೆ ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಭಾಗನ ನೀವು. And he said this. ಹೀಗೆ ಹೇಳಿದ್ರು ಅವರು. See, God, if you are faithful in giving that, God will be faithful to meet all your needs with that 90 that is remaining. ಆ ಉಳಿದಂತದ್ರಲ್ಲಿ ನಿಮ್ಮ ಎಲ್ಲ ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ದೇವರು ಸಹಾಯ ಮಾಡುತ್ತಾನೆ ಎಂಬುದಾಗಿ ಹೇಳ್ತಾರೆ. And as I personally look back in my life, ನನ್ನ ವೈಯಕ್ತಿಕವಾಗಿ ನನ್ನ ಹಿಂದಿನ ಜೀವಿತವನ್ನು ನೋಡ್ಕೊಂಡು I have remembered that statement several times. ಆ ಒಂದು ಹೇಳಿಕೆ ನನ್ನ ಮನಸ್ಸಿಗೆ ಮತ್ತೆ ನಾನು ನೆನಪಿಗೆ ತೆಗೆದುಕೊಂಡೆ. Even when, as in our family, when we had a financial struggles sometimes, ನಾವು ಆರ್ಥಿಕವಾಗಿ ಮುಗ್ಗಟ್ಟಿನಲ್ಲಿರುವ ಸಂದರ್ಭದಲ್ಲಿ we made it a point that for God's work or God's purpose, we will not limit anything. Whatever we are spending for God's work, we will continue to spend. We will cut short our expenses in other personal areas of our life. ನಮಗೆ ಎಂತ ಒಂದು As a ಕಠಿಣ family. ಪರಿಸ್ಥಿತಿ ಬಂದರೂ ಸಹ ಮುಗ್ಗಟ್ಟಿದ್ರೂ ಸಹ ದೇವರ ಸೇವೆಗೆ ನಾವು ಕಡಿಮೆ ಮಾಡಬಾರದು. ಅದು ಹೆಂಗ್ ನಡೀತಿತ್ತು ಅದೇ ರೀತಿ ನಡೀಬೇಕೆಂಬುದಕ್ಕೆ But what I will tell you is that from our life, from our family life, I will say that God has been faithful. God has been ನಾನು ನನ್ನ faithful. in our life. ಕುಟುಂಬದಲ್ಲಿ ಏನ್ ಅನುಭವಿಸ್ತಾ ಅಂತ ಹೇಳ್ತೇನೆ, ದೇವರು ನಂಬಿಕೆಸ್ತನ. And even God did such a miracle in our lives, I will say. ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳನ್ನು ಆತನು ಮಾಡಿದ್ದಾನೆ. And from 2020, we decided that we will give. We did not make a statement, a commitment like that, but we planned. Okay, we will try to give 1/10 for God. ನಾವು 2020ರಲ್ಲಿ ಒಂದು ತೀರ್ಮಾನ ಮಾಡಿದೆವು, ನಾವು ದೇವರಿಗೆ ಒಂದು ಭಾಗವನ್ನ ನಾವು ಕೊಡಬೇಕೆಂಬುದಾಗಿ. My wife also used to encourage. Do not. Let's be truthful and let's give to God. ಇವರ ಪತ್ನಿ ಅದಕ್ಕಾಗಿ ಪ್ರೋತ್ಸಾಹಿಸಿ ನಾವು ಇದರಲ್ಲಿ ನಂಬಿಗಸ್ತರಾಗಿರೋಣ ಎಂಬುದಾಗಿ ತೀರ್ಮಾನಿಸಿದೆವು. And we tried to do that. ಅದನ್ನು ನಾವು ಮಾಡುತ್ತಾ ಇದ್ದೇವೆ. I will tell you that God has been, you know the situation during that Corona and all this. ಆ ಕೊರೋನಾ ಸಮಯದಲ್ಲಿ ಎಂತ ಪರಿಸ್ಥಿತಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. We tried to. We were not perfect always. Sometimes there was been less than, 1/10, but still we tried to do. ನಾವು ಸಂಪೂರ್ಣರಲ್ಲ, ನಾವು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಬಂದಿದ್ವಿ. But I will tell you, my dear brothers and sisters, God has been 100% faithful in our lives. ನಮ್ಮ ಜೀವನದಲ್ಲಿ ದೇವರು 100ಕ್ಕೆ 100ರಷ್ಟು ನಂಬಿಗಸ್ತನಾಗಿದ್ದನು ಎಂಬುದನ್ನು ನಾನು God has taken care of our financial needs. ದೇವರು ತಾನೇ ನಮ್ಮ ಎಲ್ಲ ಆರ್ಥಿಕವಾದಂತ ಅಗತ್ಯತೆಗಳನ್ನು ಆತನು ತೆಗೆದುಕೊಂಡು ನಮಗೆ ಸಹಾಯ ಮಾಡಿದನು. God was forgiving. ದೇವರು ಆತನ ನಂಬಿಗಸ್ತನು. And we also had myself and my wife. We had taken. ಸಹೋದರು ಮತ್ತು ಸಹೋದರಿ ಪತ್ನಿ ಇಬ್ಬರು ಸೇರಿ ಈ ತೀರ್ಮಾನವನ್ನು ತೆಗೆದುಕೊಂಡರು. Once we together prayed and we took a decision. We will not ask. We will not borrow money for any of our needs. With a trust, Lord, we want to do this. ತೀರ್ಮಾನ We will ಮಾಡಿದರು, do it. ನಾವು ನಮ್ಮ ಅಗತ್ಯತೆಗಳಿಗೋಸ್ಕರ ಯಾವುದೇ ಸಾಲವನ್ನ ಮಾಡಬಾರದು ಅಂತೇಳಿ ಪ್ರಾರ್ಥನೆ ಪೂರ್ವಕವಾಗಿ ತೀರ್ಮಾನ ಮಾಡಿದರು. And when we had the times of financial struggle, sometimes ಆರ್ಥಿಕವಾದ ಮುಗ್ಗಟ್ಟು ಅನೇಕ God has miraculously worked. ದೇವರು ಅದ್ಭುತಕರವಾಗಿ ಕೆಲಸ ಮಾಡಿದರು. God has been so good. ದೇವರು ಒಳ್ಳೆಯವರು. So what I'm saying is that, my dear brothers and sisters, ನಾನು ಏನು ಹೇಳಲಿಕ್ಕಿದ್ದೀನಿ ಎಂಬುದಾಗಿ ಹೇಳುವಾಗ be faithful. ನೀವು ನಂಬಿಗಸ್ತರಾಗಿರಿ. Give preference to God. ದೇವರಿಗೆ ಆದ್ಯತೆ ಕೊಡಿ. And God will take care of your life. ನಿಮ್ಮ ಜೀವನವನ್ನ ದೇವರು ತೆಗೆದುಕೊಳ್ಳುತ್ತಾನೆ. Don't worry. ನಿಮ್ಮ ಜೀವನದ ಜವಾಬ್ದಾರಿ ನೀವು ತೆಗೆದುಕೊಳ್ಳುತ್ತಾರೆ. Need not to worry about the education of children. ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಚಿಂತೆ ಮಾಡುವಾಗ Don't worry about your health.
ನಿಮ್ಮ ಆರೋಗ್ಯದ ಕುರಿತಾಗಿ ಚಿಂತಿಸಬೇಕಾಗ್ತದೆ. Don't worry about your house. ನಿಮ್ಮ ಮನೆಯ ಕುರಿತಾಗಿ ಚಿಂತಿಸಬೇಕಾಗ್ತದೆ. Don't worry about all your physical needs. ನಿಮ್ಮ ಶಾರೀರಿಕವಾದ ಅಗತ್ಯತೆಗಳಿಗೋಸ್ಕರ ಚಿಂತೆ ಮಾಡಬೇಕಾಗುತ್ತೆ. God will take it. ದೇವರು ನಿಮ್ಮ ಜವಾಬ್ದಾರಿಯನ್ನು Give first place to God. ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡಿ. He is so faithful. ಆತನು ಬಹಳ ನಂಬಿಗಸ್ತನು. Here the people of Haggai's time, ಅಗಾಯನ ಸಮಯದಲ್ಲಿ ಇದ್ದಂತ ಜನರು they were so much concerned about their own comfort. ಅವರು ತಮ್ಮ ಅಗತ್ಯತೆಗಳನ್ನೇ ನೋಡಿಕೊಳ್ಳುವಂತರಾಗಿ They were working so hard. ಅವರು ಕಠಿಣವಾದ ದುಡಿಮೆಯನ್ನ ಮಾಡ್ತಾ ಇದ್ರು. They worked so hard. They were not lazy people. ಅವರು ಸೋಮಾರಿಗಳಾಗಿರಲಿಲ್ಲ, ಬಹಳ ಕಠಿಣ ಪರಿಶ್ರಮದ ಕೆಲಸ. They have sown so much. ಅವರು ಬಿತ್ತುತ್ತಾ ಇದ್ದರು ಹೆಚ್ಚಾಗಿ. But only because they were not giving first place to God, they had very little return. ಅವರು They were not ದೇವರಿಗೆ getting ಮೊದಲನೇ the ಸ್ಥಾನವನ್ನು ಕೊಡದೇ ಇರುವ ಕಾರಣ ಅವರು ತಗೊಳ್ತಕ್ಕಂಥ ಫಲ ಏನಾಗ್ತದೆ, ಕಡಿಮೆ ಆಗಿತ್ತು. So believe him. ಆತನ ಮೇಲೆ ನಂಬಿಕೆ ಇಡ್ರಿ. Consider your ways. ನಿಮ್ಮ ಸ್ಥಿತಿ ಏನಾಗಿದೆ, ಗತಿ ಏನಾಗಿದೆ ಎಂಬುದನ್ನು How did you believe? Consider your ways in 2025. 2025 ನೀವು ಹೇಗೆ ಬದುಕಿದ್ದೀರಿ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಿ. Now you have to take a decision and go ahead. ನೀವು ತೀರ್ಮಾನ ತೆಗೆದುಕೊಂಡು ಮುಂದುವರಿಯಿರಿ. And one more thing I would like to share with you. ಮತ್ತೊಂದು ವಿಷಯವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ That we find in chapter 2 verse 14. 2ನೇ ಅಧ್ಯಾಯ 4ನೇ ವಚನದಲ್ಲಿ Yeah. That we see that so is this people, so is this nation before me, and so is every work of their hands, that what they offer there is unclean. 14ನೇ ವಚನ. ಆಗ ಗಾಯನು ಆ ಪ್ರಸ್ತಾಪ ವ್ಯಕ್ತಿ ಗಂಡನು ಯೆಹೋವನಿಂತೆನ್ನುತ್ತಾನೆ, ಅದರಂತೆ ಈ ಪ್ರಜೆಗಳು, ಅದರಂತೆ ಈ ಜನಾಂಗವು, ಅದರಂತೆ ಇವರು ಕೈ ಹಾಕುವ ಎಲ್ಲಾ ಕೆಲಸವು, ಅಲ್ಲಿ ತಂದಿಡುವ ನೈವೇದ್ಯವು ನನಗೆ ಅಶುದ್ಧವೇ ಸರಿ. When God said that you consider your ways, how was the condition of the people? ಆ ದೇವರು ನಿಮ್ಮ ಗತಿ ಏನಾಗಿದೆ ಎಂದು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ಎಂಬುದಾಗಿ ಹೇಳುವಾಗ ಅವರ ಸ್ಥಿತಿ ಏನಾಗಿದೆ? They were doing so many things. ಅವರು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. They were so active. They were doing so many things. ಅವರು ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. But the problem is that they were unclean. ಆದ್ರೆ ಅವ್ರಲ್ಲಿದ್ದ ಸಮಸ್ಯೆ ಏನಂದ್ರೆ ಅವರು ಅಶುದ್ಧರಾಗಿದ್ದಾರೆ. It says that many of them, they were for so many years, they were in Babylon. ಅವರು ಅನೇಕ ವರ್ಷಗಳಿಂದ ಬ್ಯಾಬಿಲೋನ್ ಇದ್ರು. Some of them were just comfortable with their life in Babylon. ಕೆಲವರು ಅಲ್ಲಿನೇ ಬ್ಯಾಬಿಲೋನ್ ಅಲ್ಲಿ ಅವರು ಸುರಕ್ಷಿತವಾಗಿದ್ದಾರೆ. And they were not worried about the worship of the living God. ಅವರು ಜೀವಿಸುವ ದೇವರ ಕುರಿತಾದಂತಹ ಆರಾಧನೆ ಬಗ್ಗೆ ಅವರ ಚಿಂತೆ ಇಲ್ಲ. So they were living an unclean life. ಅವರು ಅಶುದ್ಧ ಜೀವನದಲ್ಲಿ ಬದುಕ್ತಾ ಇದ್ದಾರೆ. So how is our life? ನಮ್ಮ ಜೀವನ ಹೇಗಿದೆ? We have to lead a clean life. ನಾವು ಶುದ್ಧ ಜೀವನವನ್ನ ಮಾಡಬೇಕು. Only that the people can, our people around us can understand that kind of Christianity. ನಮ್ಮ ಸುತ್ತಮುತ್ತ ವಾಸಿಸುವಂತ ಜನರು ಈ ಕ್ರಿಸ್ತಿಯ ಜೀವನದ ಶುದ್ಧತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. Okay, the people will not understand the complexities of our theological beliefs. ನಾವು ಏನು ದೈವಶಾಸ್ತ್ರದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಅದು ನಮ್ಮ ಜನರು ಚಿಂತೆ ಮಾಡೋದಿಲ್ಲ. The justification, glorification, and redemption, and all those things people will not understand. ನೀತಿವಂತಿಕೆ, ಶುದ್ಧೀಕರಣ ಮತ್ತು ಮಹಿಮೆ ಇದ್ಯಾವುದು ಅರ್ಥ ಮಾಡ್ಕೊಳ್ಳೋದ ಜನರು. Or the eschatology, the future things of believers, all these things people cannot easily understand. ಸಂಕೇತಗಳು ಏನು ಅದು ಜನರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. But our neighbors, our people around us can understand the way that we live. ಆ ಸುತ್ತಮುತ್ತ ವಾಸದ ಜನರು ನಾವು ಹೇಗೆ ಬದುಕುತ್ತಾ ಇದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು. If we are living a holy life, they can easily understand the gospel of Jesus. ನಾವು ಪವಿತ್ರವಾಗಿ ಅವರ ಮಧ್ಯದಲ್ಲಿ ಬದುಕುವಾಗ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. So this is the situation that God is speaking to his people through prophet Haggai. ಈ ರೀತಿಯಾದಂತಹ ಸತ್ಯಗಳನ್ನ ದೇವರು ತನ್ನ ಪ್ರವಾದಿತ ಅಗಾನ ಮುಖಾಂತರವಾಗಿ ಮಾತಾಡುವುದನ್ನು ನೋಡುವಂತರಾಗಿ. So God says, consider your ways. ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಗತಿ ಏನಾಗಿದೆ ಎಂಬುದನ್ನು ಮನಸ್ಸಿಗೆ ತಂದುಕೊಳ್ಳಿ. This very first day of this year, ಈ ವರ್ಷದ ಮೊದಲನೇ ದಿನದಲ್ಲಿ let us also consider our ways. ನಮ್ಮ ಗತಿ ಏನಾಗಿದೆ ಎಂಬುದನ್ನು ಸಹ ಮನಸ್ಸಿಗೆ ತಂದುಕೊಳ್ಳೋಣ. Are we focusing on our comfort and all the panels or
sealed houses, our comforts. ನಾವು ನಮ್ಮ ಸುರಕ್ಷತೆ, ನಮ್ಮ ಭದ್ರತೆ, ನಮ್ಮ ಅನುಕೂಲತೆಯನ್ನು ನೋಡ್ಕೊಳ್ತಾ ಇದ್ದೇವೆ. Or are we giving first place to God? ಅಥವಾ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದೇವೆ. Or are we working, or are we leading a life which is not holy and acceptable to God? ದೇವರಿಗೆ ಅಂಗೀಕೃತವಲ್ಲದ ಜೀವನವನ್ನು, ಅಶುದ್ಧವಾದ ಜೀವನವನ್ನು ನಾವು ಮಾಡುತ್ತಾ ಇದ್ದೇವೆ. Or are we giving importance to first place to God? ಅಥವಾ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಟ್ಟು ಬದುಕ್ತಾ ಇದ್ದೇವೆ. Are we giving first place to God, spiritual matters, or are we postponing the spiritual matters? ಆತ್ಮಿಕ ಜೀವನಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಮಾಡ್ತಾ ಇದ್ದೇವೆ, ಅಥವಾ ಆತ್ಮಿಕ ಜೀವನವನ್ನ ಮುಂದೂಡುತ್ತಾ ಇದ್ದೇವೆ. Are we working so hard and investing so much and receiving very little, or are we giving importance to God and trusting God? Are we working? ನಾವು ಅನೇಕ ದುಡಿಮೆಯನ್ನ ಮಾಡುತ್ತಾ ಸ್ವಲ್ಪವಾಗಿ ಸಂಪಾದಿಸ್ತಾ ಇದ್ದೇವೆ, ಅಥವಾ ದೇವರಿಗೆ ಆದ್ಯತೆ ಕೊಟ್ಟು ದೇವರಿಂದ ಆಶೀರ್ವದಿಸಲ್ಪಡ್ತಾ ಇದ್ದೇವೆ. We have to examine our lives. ನಾವು ಈ ರೀತಿಯಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. Let's take it that I will give first place to God. ಒಳ್ಳೆ ಹೊಸ ತೀರ್ಮಾನ ತೆಗೆದುಕೊಂಡು ಮೊದಲನೇ ಸ್ಥಾನವನ್ನು ನಾವು ದೇವರಿಗೆ ಕೊಡುವಂತಾಗಿ. May God continue to speak to our hearts. ದೇವರು ನಿರಂತರವಾಗಿ ನಮ್ಮ ಆತ್ಮದೊಂದಿಗೆ ಮಾತಾಡುತ್ತಾ ಬರಲಿ. ಆಮೆನ್.